ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಚೀನಾ ತನ್ನ ಅತ್ಯಾಧುನಿಕ 3ನೇ ವಿಮಾನವಾಹಕ ನೌಕೆ ಫೂಜಿಯಾನ್ ಅನ್ನು ಕಾರ್ಯಾರಂಭ ಮಾಡಿದೆ. ನಮಸ್ಕಾರ ಸ್ನೇಹಿತರೆ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇಂದಿನ ವಿಡಿಯೋದಲ್ಲಿ ನಾವು ಚೀನಾದ ನೌಕಾಪಡೆಯ ಮಹತ್ವದ ಮೈಲಿಗಲ್ಲಿನ ಬಗ್ಗೆ ಮಾತನಾಡಲಿದ್ದೇವೆ. ಚೀನಾ ತನ್ನ 3ನೇ ವಿಮಾನವಾಹಕ ನೌಕೆ ಫೂಜಿಯಾನ್ ಅನ್ನು ಇತ್ತೀಚೆಗೆ ಕಾರ್ಯಾರಂಭ ಮಾಡಿದೆ. ಈ ಯುದ್ಧ ನೌಕೆಯು ಚೀನಾದ ನೌಕಾ ಸಾಮರ್ಥ್ಯವನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕ್ಯಾಟ್ಪಲ್ಟ್ಗಳ ಶಕ್ತಿ ಫೂಜಿಯಾನ್ ಚೀನಾದ ಅತ್ಯಾಧುನಿಕ ಯುದ್ಧ ನೌಕೆಯಾಗಿದ್ದು, ಇದು ಪ್ರಮುಖವಾಗಿ ಗಮನ ಸೆಳೆಯಲು ಕಾರಣ. ಇದರಲ್ಲಿ ಅಳವಡಿಸಲಾಗಿರುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏರ್ಕ್ರಾಫ್ಟ್ ಲಾಂಚ್ ಸಿಸ್ಟಮ್ಸ್ ಇಮಾಲ್ ಎಂಬ ತಂತ್ರಜ್ಞಾನ. ಈ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಪ್ರಸ್ತುತ ಕೇವಲ ಅಮೆರಿಕಾದ USS ಗೆರಾಲ್ಡ್ ಆರ್ ಫೋರ್ಡ್ ವಿಮಾನವಾಹಕ ನೌಕೆಯಲ್ಲಿ ಮಾತ್ರ ಬಳಸಲಾಗುತ್ತಿದೆ. ಈ ಇಮಾಲ್ಸ್ ತಂತ್ರಜ್ಞಾನವು ಜೆಟ್ ವಿಮಾನಗಳ ಸಂಪೂರ್ಣ ಇಂಧನ ಮತ್ತು ಶಸ್ತ್ರಾಸ್ತ್ರಗಳೊಂದಿಗೆ ಟೇಕ್ ಆಫ್ ಆಗಲು ಸಹಾಯ ಮಾಡುತ್ತದೆ. ಇದು ವಿಮಾನಗಳ ಯುದ್ಧದ ಸಾಮರ್ಥ್ಯ ಮತ್ತು ಕಾರ್ಯಾಚರಣೆಯ ವ್ಯಾಪ್ತಿಯನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ. ಆದರೆ ಒಂದು ಕುತೂಹಲಕಾರಿ ವಿಷಯವೇನೆಂದರೆ, ಅಮೆರಿಕಾದ ಅಧ್ಯಕ್ಷರಾಗಿದ್ದ ಡೊನಾಲ್ಡ್ ಟ್ರಂಪ್ ಅವರು ಈ ಇಮಾಲ್ಸ್ ತಂತ್ರಜ್ಞಾನವನ್ನು ಅತ್ಯಂತ ದುಬಾರಿ ಹಾಗೂ ವಿಶ್ವಾಸಾರ್ಹವಲ್ಲದ ಮತ್ತು ದುರಸ್ತಿ ಮಾಡಲು ಕಷ್ಟ ಎಂದು ಕರೆದು ಮತ್ತೆ ಹಳೆಯ ಸ್ಟೀಮ್ ಪವರ್ಗೆ ಮರಳಲು ಬಯಸಿದ್ದರು ಎಂಬ ವರದಿಯೂ ಇದೆ. ಚೀನಾದ ಅಧ್ಯಕ್ಷರ ದೂರದೃಷ್ಟಿ ಈ ಫೂಜಿಯಾನ್ ನೌಕೆಯನ್ನು ಕಾರ್ಯಾರಂಭಗೊಳಿಸುವ ಸಮಾರಂಭವು ಗೌಪ್ಯವಾಗಿ ನಡೆದಿದ್ದರೂ, ವರದಿಯ ಪ್ರಕಾರ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಸ್ವತಃ ದಕ್ಷಿಣ ಚೀನಾದ ಹೈನಾನ್ ಪ್ರಾಂತ್ಯದ ಸನ್ಯಾ ಬಂದರಿನಲ್ಲಿ ನಡೆದ ಧ್ವಜ ಪ್ರದರ್ಶನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಕ್ಸಿ ಜಿನ್ಪಿಂಗ್ ಅವರೇ ನೌಕಾಪಡೆಗೆ ಈ ಇಮಾಲ್ಸ್ ತಂತ್ರಜ್ಞಾನವನ್ನು ಬಳಸುವಂತೆ ನಿರ್ದೇಶನ ನೀಡಿದ್ದರು ಎನ್ನಲಾಗಿದೆ. ನೌಕಾಪಡೆಯ ಆಧುನೀಕರಣಕ್ಕೆ ಅವರು ನೀಡುತ್ತಿರುವ ಒತ್ತು, ಇದರ ಹಿಂದಿನ ಉದ್ದೇಶ, ಫೂಜಿಯಾನ್ನ ಕಾರ್ಯಾಚರಣೆಯ ಸಾಮರ್ಥ್ಯ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕ್ಯಾಟ್ಪಲ್ಟ್ಗಳ ಬಳಕೆಯ ಬಗ್ಗೆ ಕ್ಸಿ ಜಿನ್ಪಿಂಗ್ ಅವರಿಗೆ ವಿವರವಾಗಿ ಮಾಹಿತಿ ನೀಡಲಾಗಿದೆ. ಅಲ್ಲದೆ ಅವರು ಫ್ಲೈಟ್ ಕಮಾಂಡ್, ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಕಾರ್ಯಾಚರಣೆಯ ಬಗ್ಗೆಯೂ ತಿಳಿದುಕೊಂಡಿದ್ದಾರೆ. ಚೀನಾದ ನೌಕಾಪಡೆಯ ಶಕ್ತಿ ವೃದ್ಧಿ. ಫೂಜಿಯಾನ್ ನೌಕೆಯು ಚೀನಾದ 3ನೇ ಮತ್ತು ಅತಿದೊಡ್ಡ 80,000 ಟನ್ ತೂಕದ ವಿಮಾನವಾಹಕ ನೌಕೆಯಾಗಿದೆ. ಇದಕ್ಕೂ ಮೊದಲು ಚೀನಾದಲ್ಲಿ 2 ವಿಮಾನವಾಹಕ ನೌಕೆಗಳು ಕಾರ್ಯನಿರ್ವಹಿಸುತ್ತಿದ್ದವು. ಒಂದು ಲಿಯೋವೋನಿಂಗ್ 2012ರಲ್ಲಿ ಕಾರ್ಯಾರಂಭಗೊಂಡ ಸೋವಿಯತ್ ಯುಗದ ಹಡಗಿನ ಸುಧಾರಿತ ಆವೃತ್ತಿಯಾಗಿದೆ. ಶಾಂಡಾಂಗ್ 2019ರಲ್ಲಿ ಕಾರ್ಯಾರಂಭಗೊಂಡ ಸಂಪೂರ್ಣವಾಗಿ ಸ್ವದೇಶಿ ನಿರ್ಮಿತ ನೌಕೆಯಾಗಿದೆ. ಈಗ 3 ನೌಕೆಗಳೊಂದಿಗೆ ಚೀನಾದ ನೌಕಾಪಡೆಯು ಕರಾವಳಿ ರಕ್ಷಣೆಯಿಂದ ದೂರದ ಸಮುದ್ರದ ರಕ್ಷಣೆಯ ಫಾರ್ ಸೀಸ್ ಡಿಫೆನ್ಸ್ನತ್ತ ಬದಲಾಗುತ್ತಿರುವ ಸಂಕೇತವನ್ನು ಇದು ನೀಡುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಫೂಜಿಯಾನ್ ನೌಕೆಯು J-15T, J-35 ಮತ್ತು ಕಾಂಗ್ಜಿಂಗ್ 600 ನಂತಹ ಕ್ಯಾಟ್ಪಲ್ಟ್ ನೆರವಿನ ವಿಮಾನಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಈ 3 ನೌಕೆಗಳು ಸದ್ಯಕ್ಕೆ ಸಾಂಪ್ರದಾಯಿಕ ಶಕ್ತಿಯಿಂದ ಕನ್ವೆನ್ಷನಲಿ ಪವರ್ಡ್ನಿಂದ ಕಾರ್ಯನಿರ್ವಹಿಸುತ್ತಿವೆ. ಆದರೆ ಇತ್ತೀಚಿನ ವರದಿಗಳ ಪ್ರಕಾರ ಚೀನಾ ತನ್ನ 4ನೇ ವಿಮಾನವಾಹಕ ನೌಕೆಯನ್ನು ಡಾಲಿಯಾನ್ನಲ್ಲಿ ನಿರ್ಮಿಸುತ್ತಿದ್ದು, ಅದು ಬೈಜಿಕ ಶಕ್ತಿ ಅಂದರೆ ನ್ಯೂಕ್ಲಿಯರ್ ಪ್ರೊಪಲ್ಷನ್ನಿಂದ ಚಾಲಿತವಾಗಿರಬಹುದು. ಇದರಿಂದ ಅದರ ಕಾರ್ಯಾಚರಣೆಯ ಅವಧಿ ಮತ್ತು ಜಾಗತಿಕ ವ್ಯಾಪ್ತಿ ಇನ್ನಷ್ಟು ಹೆಚ್ಚಾಗಲಿದೆ. ಭೌಗೋಳಿಕ ರಾಜಕೀಯ ಪರಿಣಾಮಗಳು. ಫೂಜಿಯಾನ್ ಕಾರ್ಯಾರಂಭದೊಂದಿಗೆ ಚೀನಾ ತನ್ನ ವಿಮಾನವಾಹಕ ನೌಕೆಗಳನ್ನು ತೈವಾನ್ ಜಲಸಂಧಿ ಮತ್ತು ವಿವಾದಿತ ದಕ್ಷಿಣ ಚೀನಾ ಸಮುದ್ರದ ಸಮೀಪದಲ್ಲಿ ನಿಯೋಜಿಸುವ ಸಾಧ್ಯತೆ ಇದೆ. ಚೀನಾ ಈ 2 ಪ್ರದೇಶಗಳನ್ನು ತನ್ನ ಭಾಗವೆಂದು ಪ್ರತಿಪಾದಿಸುತ್ತದೆ. ಭಾರತೀಯ ಸಾಗರದಲ್ಲಿ, ಅದರಲ್ಲೂ ಭಾರತದ ಹಿತ್ತಲಿನಲ್ಲಿರುವ ಹಿಂದೂ ಮಹಾಸಾಗರ ಮತ್ತು ಅರೇಬಿಯನ್ ಸಮುದ್ರದಲ್ಲಿಯೂ ಈ ನೌಕೆಗಳ ನಿಯೋಜನೆಯ ವ್ಯಾಪ್ತಿ ವಿಸ್ತರಿಸಬಹುದು ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಆಫ್ರಿಕಾದ ಹಾರ್ನ್ನಲ್ಲಿರುವ ಜಿಬೌಟಿ, ಪಾಕಿಸ್ತಾನದ ಗ್ವಾದಾರ್ ಮತ್ತು ಶ್ರೀಲಂಕಾದ ಹಂಬನ್ತೋಟದಲ್ಲಿ ಚೀನಾ ಈಗಾಗಲೇ ತನ್ನ ನೆಲೆಗಳನ್ನು ಹೊಂದಿದೆ. ಭಾರತ ಮತ್ತು ಜಾಗತಿಕ ಸ್ಪರ್ಧೆ.
ಒಂದು ಇತ್ತೀಚಿನ ಬಿಬಿಸಿಯ ವರದಿಯ ಪ್ರಕಾರ ಚೀನಾ ಈಗ ಒಟ್ಟು 234 ಯುದ್ಧ ನೌಕೆಗಳೊಂದಿಗೆ ವಿಶ್ವದ ಅತಿದೊಡ್ಡ ಕಾರ್ಯಾಚರಣೆಯ ನೌಕಾಪಡೆಯನ್ನು ಹೊಂದಿದೆ. ಅಮೆರಿಕದ ನೌಕಾಪಡೆ 219 ನೌಕೆಗಳನ್ನು ಹೊಂದಿದೆ. ಇತ್ತ ಭಾರತೀಯ ನೌಕಾಪಡೆಯು ಸುಮ್ಮನೆ ಕುಳಿತಿಲ್ಲ. ಭಾರತವು ಪ್ರಸ್ತುತ INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ ಎಂಬ 2 ವಿಮಾನವಾಹಕ ನೌಕೆಗಳನ್ನು ಕಾರ್ಯನಿರ್ವಹಿಸುತ್ತಿದೆ. ಹಿಂದೂ ಮಹಾಸಾಗರದಲ್ಲಿ ತನ್ನ ಪ್ರಾಬಲ್ಯವನ್ನು ಕಾಪಾಡಿಕೊಳ್ಳಲು ಭಾರತ ಕೂಡ ಹೆಚ್ಚಿನ ನೌಕಾ ಹಡಗುಗಳನ್ನು ನಿಯೋಜಿಸುವ ಮೂಲಕ ಸ್ಪರ್ಧೆಯನ್ನು ಎದುರಿಸುತ್ತಿದೆ. ತಜ್ಞರ ಅಭಿಪ್ರಾಯ. ಚೀನಾದ ಮಿಲಿಟರಿ ತಜ್ಞರಾದ ಸಾಂಗ್ ಜೋಂಗ್ ಪಿಂಗ್ ಅವರ ಪ್ರಕಾರ ಚೀನಾ 3 ವಾಹಕ ಯುದ್ಧ ಗುಂಪುಗಳ ಹೊಸ ಯುಗವನ್ನು ಪ್ರವೇಶಿಸಿದೆ. ಆದರೂ ತೈವಾನ್ ಜಲಸಂಧಿಯಲ್ಲಿನ ಯಾವುದೇ ಹಸ್ತಕ್ಷೇಪವನ್ನು ಎದುರಿಸಲು ಈ 3 ವಿಮಾನವಾಹಕ ನೌಕೆಗಳು ಸಾಕಾಗುವುದಿಲ್ಲ ಎಂದು ಅವರು ಹೇಳುತ್ತಾರೆ. ಚೀನಾದ ನೌಕೆಗಳು ಕಾರ್ಯಕ್ಷಮತೆ, ಸಂಖ್ಯೆ ಮತ್ತು ಯುದ್ಧದ ಅನುಭವದ ವಿಷಯದಲ್ಲಿ ಇನ್ನೂ ಕೆಲವು ನ್ಯೂನತೆಗಳನ್ನು ಹೊಂದಿವೆ. ಅಂತಿಮವಾಗಿ ಫೂಜಿಯಾನ್ ಸಕ್ರಿಯ ಸೇವೆಯನ್ನು ಪ್ರವೇಶಿಸಿರುವುದು ಒಂದು ಆರಂಭವಷ್ಟೇ. ಸಂಪೂರ್ಣ ಕಾರ್ಯಾಚರಣೆಯ ಸಿದ್ಧತೆಯನ್ನು ಸಾಧಿಸಲು ಇನ್ನೂ ಸುದೀರ್ಘ ತರಬೇತಿ ಮತ್ತು ಹೊಂದಾಣಿಕೆಯ ಅಗತ್ಯವಿದೆ. ಚೀನಾ ನೌಕಾಪಡೆಯ ಈ ಬೆಳವಣಿಗೆಗಳ ಕುರಿತು ನಿಮ್ಮ ಅಭಿಪ್ರಾಯಗಳೇನು? ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.